ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾನೆ ಇದೆ. ಬಿಜೆಪಿ ವಿರುದ್ಧ ಕಮಿಷನ್ ಅಸ್ತ್ರ ಹೂಡಿ ಗದ್ದುಗೆ ಹಿಡಿದಿದ್ದ ಕಾಂಗ್ರೆಸ್ನಲ್ಲೇ ಈಗ ಲಂಚಾವತಾರದ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸಚಿವರಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಕೊಡ್ಬೇಕಂತೆ. 4 ಎಕರೆಯಲ್ಲಿ ಲೇಔಟ್ ನಿರ್ಮಾಣದ ಎನ್ಒಸಿ ಪಡೆಯೋದಕ್ಕೆ ಲಕ್ಷ ಕೊಡ್ಬೇಕಂತೆ. ರಾಯಚೂರು ಜಿಲ್ಲೆಯ ನಗರ ಯೋಜನಾ ಪ್ರಾಧಿಕಾರ ಅಧಿಕಾರಿ ಶರಣಪ್ಪ ಆಫೀಸ್ನಲ್ಲೇ ಕೂತು ನನಗಿಷ್ಟು ಮಿನಿಸ್ಟರ್ಗಿಷ್ಟು ಕೊಟ್ರೆ ಕೆಲಸ ಆಗುತ್ತೆ, ಇಲ್ವಾದ್ರೆ ನಡಿ ಅಂತ ನೇರವಾಗಿಯೇ ಹೇಳಿ ಡೀಲ್ ಮಾಡಿದ್ದಾನೆ. 1 ಎಕರೆಗೆ 90 ಕೋಟಿ ಅಂತ ಕೋಡ್ ವರ್ಡ್ ನಲ್ಲಿ ಕೇಳೋ ಈತ 4 ಎಕರೆಗೂ ಹೆಚ್ಚಿನ ಜಾಗಕ್ಕೆ ಎನ್ಒಸಿ ಕೊಡಬೇಕು ಅಂದ್ರೆ 4 ಲಕ್ಷ ಕೊಡ್ಲೇಬೇಕು, ಕಡಿಮೆ ಆಗೋದೇ ಇಲ್ಲ. ಈಗ ಮಿನಿಸ್ಟರ್ದು ಶುರುವಾಗಿದೆ, ಅವರಿಗೂ ಕೊಡಬೇಕು ಅಂತ ಹೇಳಿದಾನೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ಅಧಿಕಾರಿಯ ಲಂಚಾವತಾರದ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 90 ಕೊಡೋಗ್ರೆ 60 ಕೊಡ್ತು ನೋಡ್ರಿ ಸರ್. ಇವ್ರದ್ದೇನು ಕೊಡೋದು ಸರ್? ಹೌದ್ರಾ? ನಿಮಗೆ ಒಬ್ಬರು ಏನು ಬರ್ತು ಬಿಡ್ರಿ, ಎಲ್ಲ ಡಬ್ಕ್ಯಾಂದ ಹೋಗ್ಬಿಟ್ಟು ಗೊತ್ತೈತೆ, ನನಗೆ ಗೊತ್ತಿದ್ದು ಬಿಡ್ರಿ. ಅಲ್ಲಿ ಈಗ ನೀವೇ ಯಾಕೆ ನನಗೆ ಅಷ್ಟು ಜಾಸ್ತಿ ಕೇಳಕತ್ತೀರ ನಾನು ಈಗ ಎಷ್ಟು ಕೊಡ್ಲಿ ಸರ್ ನನಗೆ? ಯಾರಿಗೆ ಈಗ ಎಷ್ಟು ಕೊಡ್ಬೇಕು ನಾನು ನಿಮ್ಗೆ? ಟೋಟಲ್ 4 ಎಕರೆ ಚಿಲ್ಲರು 4 ಎಕರೆ ಕೇಟ ಅಂತ ಹೇಳ್ಬಿಟ್ಟು ಕರಡು ಪತ್ರ ರೆಡಿ ಮಾಡ್ಕೊಳ್ರಿ. ಮೀಟಿಂಗ್ನಾಗ ಪಾಸ್ ಆಗ್ಯದ ಸರ್ ಅದು. ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ಗೆ ತೊಂದರೆ ಆಗುತ್ತೆ. ಸಚಿವರಿಗೂ ಕೊಡಬೇಕು ಅನ್ನೋದೇ ಹೈಲೈಟ್. ಮ್ಯಾಮ್ ಇವ್ರಿಗೆ ಮೊದಲೇ ಒಂದ್ಸರಿ ಇವ್ರ ಮೇಲೆ ರೇಡ್ ಆಗಿತ್ತಂತೆ. ಹೌದು, ಲೋಕಾಯುಕ್ತ ರೇಡ್ ಆಗಿತ್ತಂತೆ. ಅದಾದ್ಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇಲ್ಲಿ ಬಂದ್ರು ಒಂದು ಸರಿ ಹೇಸಿಗೆ ಹಣಕ್ಕೆ ಕೈ ಚಾಚಿ ಅದರ ರುಚಿ ಸಿಕ್ಕ ಮೇಲೆ ಬಿಡೋ ಮಾತೇ ಇಲ್ಲ. ನಿಜ. ಪದೇ ಸಚಿವರು ಕೊಡ್ಬೇಕು, ಸಚಿವರು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಪರ್ಟಿಕ್ಯುಲರ್ ಈ ಡಿಪಾರ್ಟ್ಮೆಂಟ್ ನ ಸಚಿವರು ಕೋಟ್ಯಾಧಿಪತಿಗಳು, ಸಾವಿರ ಕೋಟಿ ಆಸ್ತಿ ಇರೋರು. ಅವ್ರ ಮೊಮ್ಮಕ್ಕಳು ಕೂತು ತಿನ್ನುವಷ್ಟು ಆಸ್ತಿ ಇದೆ ಅವ್ರಿಗೆ. ಈ 90,000 80,000 1 ಲಕ್ಷ 2 ಲಕ್ಷಕ್ಕೆಲ್ಲ ಕೈ ಚಾಚ್ತಾರ? ಹಂಗ್ ಪ್ರಶ್ನೆ ಬರುತ್ತೆ. ಬಟ್ ಚಾಚ್ತಾರೆ ಅನ್ನೋದಾದ್ರೆ ಇದ್ರ ಬಗ್ಗೆ ಸೂಕ್ತ ತನಿಖೆ ನಡಿಬೇಕು. ಹೌದು. ಅವ್ರ ಹೆಸರು ಶರಣಪ್ಪ ಮಡಿವಾಳ. ಅವರನ್ನ ಸಸ್ಪೆಂಡ್ ಮಾಡಬೇಕು, ಅವ್ರನ್ನ ತನಿಖೆಗೊಳಪಡಿಸ್ಬೇಕು. ನಿಜಕ್ಕೂ ಮಿನಿಸ್ಟರ್ಗೆ ಅಥವಾ ಮಿನಿಸ್ಟರ್ ಚೇಲಾಗಳಿಗೆ ಅಥವಾ ಮಿನಿಸ್ಟರ್ ಕಚೇರಿಗೆ ಏನಾದ್ರೂ ಕಮಿಷನ್ ಹೋಗ್ತಾ ಇದೆ ಅನ್ನೋದಾದ್ರೆ ಆ ಜಾಲನು ಭೇದಿಸ್ಬೇಕು. ಅವರು ಕಟಕಟೆಯಲ್ಲಿ ನಿಲ್ಬೇಕು. ಇಲ್ಲದೇ ಇದ್ರೆ ಈ ಲಂಚಾವತಾರ ಇದು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ.